ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್. ಪರಂ ಒಡೆತನದ ಸಂಸ್ಥೆಗಳ ಮೇಲೆ ದಾಳಿ. ಪರಮೇಶ್ವರ್ಗೂ ರನ್ಯಾ ಕೇಸ್ಗೂ ಲಿಂಕ್ ಇದೆಯಾ? ಬಿಜೆಪಿ ನಾಯಕರ ಆರೋಪವೇನು? ಮನೆ ಹಾನಿ ಪ್ರದೇಶಕ್ಕೆ ಸಿಎಂ ಡಿಸಿಎಂ ಭೇಟಿ. ರೆಡ್ ಕಾರ್ಪೆಟ್ ಹಾಕಿದ್ದಕ್ಕೆ ಬಿಜೆಪಿ ಸಿಡಿಮಿಡಿ. 1 ವರ್ಷ ಕಳೆದರೂ ಬಾರದ ಪರಿಹಾರ. ಕಚೇರಿಗಳಿಗೆ ಅಲೆದು ಪರದಾಟ. ರಾಜ್ಯದ ಹಲವೆಡೆಯೂ ವರುಣಾರ್ಭಟ. ಉಡುಪಿಯಲ್ಲಿ ಚಂಡಮಾರುತ ಅಬ್ಬರ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗೃಹ ಸಚಿವ ಪರಮೇಶ್ವರ್ಗೆ ಜಾರಿ ನಿರ್ದೇಶನಾಲಯ ಶಾಕ್ ನೀಡಿದೆ. ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದೆ. ತುಮಕೂರಿನಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜು ಅಲ್ಲದೆ ನೆಲಮಂಗಲದ ಟಿ ಬೇಗೂರು ಬಳಿ ಇರುವ ಕಾಲೇಜು ಮೇಲೂ ಇಡಿ ದಾಳಿ ಮಾಡಿದೆ. 9 ಕಾರುಗಳಲ್ಲಿ ಬಂದಿರುವ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಅಕ್ರಮ ಚಿನ್ನ ಸಾಗಾಟದಲ್ಲಿ ಬಂಧನವಾಗಿದ್ದ ರನ್ಯಾರಾವ್ಗೂ ಪರಮೇಶ್ವರ್ಗೂ ಪ್ರಕರಣ ಸಂಬಂಧ ಲಿಂಕ್ ಇದೆ ಅಂತ ಬಿಜೆಪಿ ಆರೋಪಿಸಿದೆ. ಈ ಹಿಂದೆ ರನ್ಯಾರಾವ್ ಬಂಧನವಾದಾಗ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಕೆಲ ನಾಯಕರ ಹೆಸರು ಕೇಳಿ ಬಂದಿತ್ತು. ಹೀಗಾಗಿ ಇಡಿ ದಾಳಿ ಮಾಡಿರುವ ಸಂಬಂಧ ಇದ್ದು ಕೆಲ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತಿದೆ. ಈ ಮಧ್ಯೆ 4 ವರ್ಷದ ಹಿಂದೆಯೂ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು. ಈ ದಾಳಿ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವಶಕ್ಕೆ ಪಡೆಯಲಾಗಿತ್ತು. ಆಗ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿತ್ತು. ಪರಮೇಶ್ವರ್ ಮೇಲಿನ ಇಡಿ ದಾಳಿಗೂ ರನ್ಯಾರಾವ್ ಕೇಸ್ಗೂ ಲಿಂಕ್ ಇರುವ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿವೆ. ಹೀಗಾಗಿ ಬಿಜೆಪಿ ಪ್ರಕರಣ ಸಾಬೀತಾದರೆ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸಿದ್ಧಾರ್ಥ್ ಕಾಲೇಜಿನಲ್ಲಿ ರನ್ಯಾ ಹೂಡಿಕೆ ಮಾಡಿರೋದ್ರಿಂದ ದಾಳಿಯಾಗಿದೆ. ರನ್ಯಾರಾವ್ ಹೂಡಿಕೆ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರಬಹುದು. ಪರಮೇಶ್ವರ್ ಮಾತ್ರವಲ್ಲದೆ ಇನ್ನಷ್ಟು ಮಂದಿ ಜೊತೆ ರನ್ಯಾ ಸಂಪರ್ಕ ಇದೆ. ಆರೋಪ ಸಾಬೀತಾದರೆ ಪರಂ ರಾಜೀನಾಮೆ ಕೊಡಲಿ ಅಂದ್ರು. ಇತ್ತ ಛಲವಾದಿ ನಾರಾಯಣಸ್ವಾಮಿ ಕೂಡ ಇಡಿ ದಾಳಿ ರಾಜಕೀಯ ಪ್ರೇರಿತ ಅಲ್ಲ, ಇಡಿ ತನ್ನ ಕೆಲಸ ಮಾಡ್ತಿದೆ ಎಂದಿದ್ದಾರೆ. ಈಗಾಗಲೇ ರನ್ಯಾರಾವ್ ವಿದೇಶದಿಂದ ಗೋಲ್ಡ್ ಅನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂತದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಶನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರಬಹುದು. ತನಿಖೆಗೆ ಹೋಗ್ತಾ ಇದ್ದಾರೆ. ತನಿಖೆ ಮಾಡ್ಲಿ. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರನ್ಯಾರಾವ್ ಗೋಲ್ಡ್ ಕೇಸ್ ಅಲ್ಲಿ ಇದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿಬಿಐ ತೆಗೆದಾಕ್ಬಿಡೋಣ, ಕಾಂಗ್ರೆಸ್ನವ್ರು ಮಾಡಿರೋದು ತೆಗೆದುಬಿಡೋಣ. ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಡಿ. ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ. ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ. ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವ್ರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅಲ್ಲೇನು ಸಿಕ್ಕಿಲ್ಲ ಅಂದ್ರೆ ಮುಗ್ದೋಯ್ತು. ಭಯ ಯಾಕೆ? ಯಾರಾದರೂ ಹೇಳಿ. ಅದರ ಜವಾಬ್ದಾರಿಯನ್ನು ಅದು ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಆ ಡಿಪಾರ್ಟ್ಮೆಂಟನ್ನೇ ಕಿತ್ತು ಬಿಸಾಕ್ಬೇಕು. ಬೆಂಗಳೂರಿನಲ್ಲಿ ನಿನ್ನೆ ಮೊನ್ನೆ ಸುರಿದ ಭಾರೀ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಅಂತಹ ಪ್ರದೇಶಗಳಿಗೆ ಇವತ್ತು ಸಿಎಂ ಡಿಸಿಎಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ಎಚ್ಬಿಆರ್ ಲೇಔಟ್, ಸಿಲ್ಕ್ ಬೋರ್ಡ್, ಸಾಯಿ ಲೇಔಟ್ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಮೊದಲಿಗೆ ಎಚ್ಬಿಆರ್ ಲೇಔಟ್ಗೆ ಭೇಟಿ ಕೊಟ್ಟ ಸಿಎಂ ಡಿಸಿಎಂ ರಾಜ ಕಾಲುವೆ ಸಮಸ್ಯೆಯಿಂದ 70 ಮನೆಗಳಿಗೆ ನೀರು ನುಗ್ಗಿ ಆಗಿದ್ದ ಸಮಸ್ಯೆ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಇನ್ನು ಯಲಹಂಕದಲ್ಲಿ ರಾಜಕಾಲುವೆ ಒತ್ತುವರಿ ಸ್ಥಳ ಪರಿಶೀಲಿಸಿದ ಸಿಎಂ ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸುವಂತೆ ಸೂಚಿಸಿದರು. ಬಳಿಕ ಗೆದ್ದಲಹಳ್ಳಿಯ ರೈಲ್ವೆ ಅಂಡರ್ ಪಾಸ್ ವೀಕ್ಷಣೆ ಮಾಡಿದ ಸಿಎಂ ರೈಲ್ವೆ ಬ್ರಿಡ್ಜ್ ಅಗಲ ಮಾಡುವಂತೆ ಸಿಎಂ ಸೂಚನೆ ಕೊಟ್ಟರು. ಬಳಿಕ ಸಾಯಿ ಲೇಔಟ್ಗೆ ಭೇಟಿ ಕೊಡ್ತಿದ್ದಂತೆ ಸ್ಥಳೀಯ ಮಹಿಳೆಯರು ಸಮಸ್ಯೆಗಳನ್ನ ಸಿಎಂ ಮುಂದಿಟ್ಟರು. ಆದರೆ ಜನರನ್ನ ಮಾತನಾಡಿಸದ ಸಿಎಂ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಮಳೆಯಿಂದಾದ ಹಾನಿ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡಿದರು. ಸಿಎಂ ಡಿಸಿಎಂ ಆಗಮನ ಹಿನ್ನೆಲೆ ರೆಡ್ ಕಾರ್ಪೆಟ್ ಹಾಕಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ರು. ಇದಕ್ಕೆ ನೆಲದಲ್ಲಿ ಕಾಲಿಟ್ರೆ ಮಣ್ಣಾಗುತ್ತೆ ಅಂತ ರೆಡ್ ಕಾರ್ಪೆಟ್ ಹಾಕಿದ್ದೀರಾ ಅಂತ ತುಂಬಾ ದೊಡ್ಡ ಮನುಷ್ಯರು ಅಂತ ಜನರು ಆಕ್ರೋಶ ಹೊರಹಾಕಿದ್ರು. ತೀವ್ರ ಜನಾಕ್ರೋಶದ ಬಳಿಕ ಬಿಬಿಎಂಪಿ ಅಧಿಕಾರಿಗಳು ರೆಡ್ ಕಾರ್ಪೆಟ್ ತೆರವುಗೊಳಿಸಿದ್ರು. ಈ ಮಧ್ಯೆ ಬಿಜೆಪಿ ಕೂಡ ರೆಡ್ ಕಾರ್ಪೆಟ್ ಹಾಕಿದ್ದಕ್ಕೆ ಆಕ್ರೋಶ ಹೊರಹಾಕ್ತು. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಬಿಬಿಎಂಪಿ ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ. ರೆಡ್ ಕಾರ್ಪೆಟ್ ಹಾಕಿದ್ದಾರಲ್ಲ, ಗೋಲ್ಡ್ ಕಾರ್ಪೆಟ್ ಹಾಕಬೇಕಿತ್ತು. ಬಿಬಿಎಂಪಿ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಂದೆಲ್ಲ ಕೆಂಡಾಮಂಡಲರಾದ್ರು. 11:30 ವೇಟ್ ಮಾಡ್ತಾ ಇದ್ದೆ. 2 ಅವರ್ಸ್ ಆಗೋಯ್ತು. ತುಂಬಾ ದೊಡ್ಡ ಮನುಷ್ಯರಲ್ವಾ ಅವರು, ಪಾಪ ಮಣ್ಣಾಗಬಾರ್ದು ಅವ್ರಿಗೆ. ಅದಕ್ಕೋಸ್ಕರ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ ಅವರು. ಪಾಪ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಇಲ್ಲಿ. ಅದಕ್ಕೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ಅವ್ರ ಕಾಲು ಪಾಪ ಮಣ್ಣಾಗುತ್ತೆ, ಕೊಚ್ಚೆ ಆಗುತ್ತೆ. ಇಲ್ಲಿರೋರಿಗೆ ಕೊಚ್ಚೆ ನೀರು ಕುಡಿದ್ರೂ ಪರವಾಗಿಲ್ಲ, ಅವ್ರ ಕಾಲು ಮಾತ್ರ ಮಣ್ಣಾಗಬಾರ್ದು. ಒಬ್ಬ ಮುಖ್ಯಮಂತ್ರಿ ಬರಬೇಕಾದ್ರೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ. ಮುಖ್ಯಮಂತ್ರಿಗೆ ರೆಡ್ ಕಾರ್ಪೆಟ್ ಹಾಕಿದ್ರಂಗೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಪಾಪ ಜನ ಊಟ ಇಲ್ದಿರ ಕಳೆದ 4 ದಿನದಿಂದ ಸಾಯ್ತಾ ಇದ್ದಾರೆ. ಕರೆಕ್ಟ್ ಬಂದು ಶಾಕ್ ಹೊಡೆದಿದ್ದಾರೆ. ಅವ್ರ ಮನೆಯಲ್ಲಿ ಶೋಕ. ಯಾವಾಗ ಮಣ್ಣು ಮಾಡಬೇಕು, ಯಾವಾಗ ಊರಿಗೆ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ಗಳು ಇಂಥವೆಲ್ಲ ಸರ್ಕಾರಕ್ಕೆ ನಾಚಿಕೆ ಆಗಬೇಕು.
ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಸಾಕಷ್ಟು ಅವಾಂತರಗಳನ್ನು ತಂದೊಡ್ಡಿದೆ. ನಗರದ ಜಲಾವೃತ ಪ್ರದೇಶಗಳ ಜನರ ಪರಿಸ್ಥಿತಿ ಹೇಳತೀರದಂತಿದ್ದು, ಒಬ್ಬರೊಬ್ಬರೊಬ್ಬರದು ಒಂದೊಂದು ಕತೆ. ಅದರಲ್ಲೂ ಸಾಯಿ ಲೇಔಟ್ ಜನರ ಸ್ಥಿತಿಯಂತೂ ಶೋಚನೀಯ. ಕಳೆದ ಕೆಲ ವರ್ಷಗಳಿಂದ ಪ್ರತಿ ಮಳೆಗೂ ಈ ಭಾಗದ ಜನ ಹೈರಾಣಾಗ್ತಾ ಇದ್ದು, ಪ್ರತಿ ಮಳೆಗೂ ಲಕ್ಷ ಕಳ್ಕೊಂಡ್ರು. ಬಿಬಿಎಂಪಿ ಮಾತ್ರ ಅಲ್ಪ ಹಣ ಕೊಟ್ಟು ಕೈ ತೊಳ್ಕೊಳ್ತಾ ಇದೆ. ಬಿಬಿಎಂಪಿ ಕೊಟ್ಟ ಪರಿಹಾರದ ಹಣದ ಬಗ್ಗೆ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಸಾಯಿ ಲೇಔಟ್ನ ನಿವಾಸಿಯೊಬ್ಬರ ಅಂಗಡಿಗೆ ನೀರು ನುಗ್ಗಿ ಸುಮಾರು 30,000ಕ್ಕೂ ಹೆಚ್ಚು ನಷ್ಟ ಅನುಭವಿಸಿದರು. ಈ ಬಗ್ಗೆ ದಾಖಲೆ ಪರಿಶೀಲನೆಗೆ ಹೋಗಿದ್ದ ಬಿಬಿಎಂಪಿ ಪರಿಹಾರದ ಭರವಸೆಯನ್ನು ಕೊಟ್ಟು ಮಾಹಿತಿ ಪಡೆದಿತ್ತು. ಆದರೆ ಪರಿಹಾರ ಕೊಟ್ಟಿದ್ದು ಮಾತ್ರ ₹1. ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದ್ರೆ ಇನ್ನಷ್ಟು ದಾಖಲೆಗಳನ್ನು ಕೇಳಿದ್ದಾರೆ. ಬಿಬಿಎಂಪಿ ಕೇಳಿದ ದಾಖಲೆ ಒದಗಿಸೋಕೆ ಆಗದೆ ಸುಸ್ತಾದ ನಿವಾಸಿ ಕೊನೆಗೆ ಅಲೆದು ಸಾಕಾಗಿ ಪರಿಹಾರದ ಭರವಸೆಯನ್ನೇ ಕೈಚೆಲ್ಲಿದ್ದಾರೆ. ಹಾಕಿದ್ರೆ ದುಡ್ಡಾದ್ರೂ ಹಾಕಿದ್ರೆ ಚೆಕ್ ಮಾಡಿದಾಗ ₹1 ಬಂತು. ₹1 ಬಂದಿದ್ಯಾ? ಹೌದು ಸರ್, ₹1 ಬಂದಿದೆ. ಅವಾಗ ಬರುತ್ತೆ, ಸ್ಟೇಟ್ಮೆಂಟ್ ತಗೊಂಡೋಗ್ತಾರೆ, ₹200 ಖರ್ಚು ಮಾಡಿ. ಅದೇ ಬರುತ್ತೆ, ₹1 ಬಂದಿದೆ ಅಲ್ವಾ? ಎಷ್ಟು ದಿನ ಆಯ್ತು ಅವ್ರು ಹೇಳಿ? ಅದೇ ಲಾಸ್ಟ್ ಡೇಟ್ ಬಂದಿದೆ ಅಲ್ವಾ? ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಹಲವೆಡೆ ಮಳೆಯ ಅಬ್ಬರಕ್ಕೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ವಿಜಯಪುರದಲ್ಲಿ ನೀರಿನ ರಭಸಕ್ಕೆ ವಿದ್ಯುತ್ ಇಲಾಖೆಯ ಮಹೇಂದ್ರ ಗೂಡ್ಸ್ ವಾಹನ ಸಿಲುಕಿತ್ತು. ಸದ್ಯ ನಡು ನೀರಿನಲ್ಲೇ ಮುಳುಗುತ್ತಿದ್ದ ವಾಹನದಲ್ಲಿದ್ದ ನೌಕರರನ್ನು ಸ್ಥಳೀಯ ಯುವಕರು ರಕ್ಷಿಸಿದ್ದಾರೆ. ಇನ್ನು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುತ್ತಿರುವ ಕಾರಣ ಹಳ್ಳ ಕೊಳ್ಳಗಳು ಭರ್ತಿಯಾಗಿವೆ. ಮಳೆಗೆ ಹೊಲದಲ್ಲಿ ಬೆಳೆದಿದ್ದ ಬೆಳೆಗಳಿಗೂ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಅತ್ತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟ ಬಳಿ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಗುಡ್ಡ ಕುಸಿದಿದೆ. ಹೆದ್ದಾರಿಯ ಮೇಲೆಯೇ ಕಲ್ಲು ಬಂಡೆಗಳು ಬಿದ್ದ ಪರಿಣಾಮ ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬಳ್ಳಾರಿ ಜಿಲ್ಲೆಯಲ್ಲೂ ಅಧಿಕ ಮಳೆಯಾಗಿದ್ದು, ಕುರುಗೋಡು ತಾಲೂಕಿನ ದಮ್ಮೂರು ಹಳ್ಳ ತುಂಬಿ ಹರಿದಿದೆ. ಕೆಲಸಕ್ಕೆ ತೆರಳುವ ಕಾರ್ಮಿಕರು ಹಳ್ಳ ದಾಟಿಕೊಂಡೇ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಬೀದರ್ ಜಿಲ್ಲೆಯ ವಲೇಪುರ್ ಗ್ರಾಮದಲ್ಲಿ ಸಿಡಿಲು ಬಡಿದು ಎತ್ತುಗಳು ಸಾವನ್ನಪ್ಪಿವೆ. ಅರಬ್ಬಿ ಸಮುದ್ರದಲ್ಲಿ ಎದ್ದಿರುವ ಚಂಡಮಾರುತದಿಂದ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಭಾರೀ ಮಳೆ ಸುರಿದಿದೆ. ಉಡುಪಿ, ಮಣಿಪಾಲ, ಪರ್ಕಳ ಭಾಗದ ಮಹಾಮಳೆಗೆ ಶಿವಪಾಡಿ ದೇವಾಲಯದ ಆವರಣಕ್ಕೂ ನೀರು ಹರಿದಿದೆ. ಪರಿಣಾಮ ಗುಡ್ಡದ ತಪ್ಪಲಿನಲ್ಲಿರುವ ಶಿವಪಾಡಿ ಉಮಾಮಹೇಶ್ವರ ದೇವಾಲಯದ ಪ್ರಾಂಗಣ ಹಾಗೂ ದೇವರ ಗುಡಿ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಜಲಾವೃತವಾಗಿದೆ. ಏಕಾಏಕಿ ವ್ಯಾಪಕ ಮಳೆ ಆಗಿರುವುದರಿಂದ ಸುತ್ತಮುತ್ತಲ ಜನವಸತಿ ಪ್ರದೇಶದ ನೀರು ಕೂಡ ದೇವಸ್ಥಾನದತ್ತ ಹರಿದಿದೆ. ಇತ್ತ ದಾವಣಗೆರೆಯಲ್ಲೂ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಹರಿಹರ ತಾಲೂಕಿನ ಹೊಳೆ ಸಿರಿಗೆರೆ ಗ್ರಾಮಕ್ಕೆ ನೀರು ನುಗ್ಗಿ ಮುಖ್ಯ ರಸ್ತೆಯಲ್ಲೆಲ್ಲ ನೀರು ತುಂಬಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿದಿದ್ದು ತೋಟಗಳಿಗೆ ನೀರು ನುಗ್ಗಿದೆ. ಈ ಮಧ್ಯೆ ಉಡುಪಿ ಜಿಲ್ಲೆಯಾದ್ಯಂತ ವಿಪರೀತ ಗಾಳಿ ಮಳೆಯಾಗುತ್ತಿರುವುದರಿಂದ ಅರಬ್ಬಿ ಸಮುದ್ರಕ್ಕಿಳಿದಿದ್ದ ಬೋಟ್ಗಳನ್ನು ವಾಪಸ್ ಕರೆಸಲಾಗಿದೆ. ಇತ್ತ ಉಡುಪಿಯಲ್ಲೂ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ಬೃಹತ್ ಗಾತ್ರದ ಅಲೆಗಳು ಕಡಲ ತೀರಕ್ಕೆ ಬಂದು ಅಪ್ಪಳಿಸುತ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವರುಣ ಅಬ್ಬರಿಸಿ ಬೊಬ್ಬರಿದಿದ್ದು, ಸಾಕಪ್ಪ ಸಾಕು ಅನ್ನೋಷ್ಟರ ಮಟ್ಟಿಗೆ ಅವಾಂತರ ತಂದೊಡ್ಡಿದ್ದಾನೆ. ಕಳೆದ 2 ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಈ ವಾರವೂ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ. ಕರಾವಳಿ, ಮಲೆನಾಡು ಭಾಗದಲ್ಲಿ ರೆಡ್ ಅಲರ್ಟ್ ಇರಲಿದೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಇರಲಿದೆ. ಈ ಬಾರಿ ಪೂರ್ವ ಮುಂಗಾರು ವಾಡಿಕೆಯಂತೆ ಹೆಚ್ಚು ಮಳೆಯಾಗಿದೆ. ಮುಂಗಾರು ಮೇ 27ನೇ ತಾರೀಕು ಎಂಟ್ರಿ ಕೊಡಬಹುದು ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನು ಕೇರಳಕ್ಕೆ ಬೇಗನೆ ಮುಂಗಾರು ಪ್ರವೇಶ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ 5 ದಿನ ಮುಂಚೆ ಮುಂಗಾರು ಪ್ರವೇಶ ಮಾಡಲಿದೆಯಂತ ಮುನ್ಸೂಚನೆ ಇದೆ. ಕರಾವಳಿ, ಉತ್ತರ ಒಳನಾಡು ಸೇರಿದಂತೆ ಬೀದರ್, ಧಾರವಾಡ, ಗದಗ, ಹಾವೇರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕೊಡಗು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜಾಸ್ತಿ ಇರಲಿದೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಅಧ್ವಾನ ಆಗಿದೆ. ಒಂದೇ ಮಳೆಗೆ ರಾಜಧಾನಿ ತುಂಬಿ ತುಳುಕ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ಅದರಲ್ಲೂ ಗುಂಡಿ ಬಿದ್ದ ರಸ್ತೆಗಳಲ್ಲಂತೂ ನೀರು ನಿಂತು ರಸ್ತೆ ಯಾವುದು, ಗುಂಡಿ ಯಾವುದು ಎಂಬುದು ಗೊತ್ತಾಗದ ಪರಿಸ್ಥಿತಿ ಇದೆ. ಈ ಮಧ್ಯೆ ಸವಾರರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಳೆ ಕಾಟ ಒಂದ್ ಕಡೆ ಆದರೆ ರಸ್ತೆ ಗುಂಡಿಗಳ ಕಾಟ ಮತ್ತೊಂದು ಕಡೆ ಎನ್ನುವಂತಾಗಿದೆ. ಇಡೀ ಬೆಂಗಳೂರಿನಲ್ಲಿ ಕೇವಲ 2,000 ಗುಂಡಿಗಳಷ್ಟೇ ಇರೋದು ಅಂತ ಬಿಬಿಎಂಪಿ ಬಡಾಯಿ ಕೊಚ್ಕೊಳ್ತಾ ಇದೆ. ಮುಚ್ಚಬೇಕಾಗಿರೋದು ಬರೀ 2,000 ಗುಂಡಿಗಳು ಅಷ್ಟೇ ಅಂತ ಬಿಬಿಎಂಪಿ ಆಯುಕ್ತ ಮಹೇಶ್ವರ್ ರಾವ್ ಮಾಹಿತಿ ಕೊಟ್ಟಿದ್ದಾರೆ. 22,000 ಗುಂಡಿಗಳಲ್ಲಿ 20,000 ಗುಂಡಿಗಳನ್ನು ಮುಚ್ಚಿದ್ದು 2,000 ಗುಂಡಿಗಳನ್ನು ಮಾತ್ರ ಬಾಕಿ ಇಟ್ಕೊಂಡಿದ್ದೀವಿ ಅಂತ ಸಮರ್ಥನೆ ಬೇರೆ ಮಾಡಿಕೊಂಡಿದ್ದಾರೆ. ಒಂದು ಆ್ಯಪ್ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು 22,000ದಲ್ಲಿ ಈಗ ಒಂದು 2,000 ಕನಿಷ್ಠ ಅನ್ಕ್ಲಿಯರ್ಡ್ ಇದೆಯಂತೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ. ಯಾಕಂತ ಹೇಳಿದರೆ ಕ್ಲಿಯರ್ ಆಯಿತು. ಲಾಸ್ಟ್ ಇಯರಿಂದ ಇವತ್ತು ತನಕ ಒಂದು 800ರಿಂದ 1,500 ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದರೆ ಅದು ಅನ್ಕ್ಲಿಯರ್ಡ್ ಇದೆ.
ಬೆಂಗಳೂರಿನ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ನಗರದ ರಸ್ತೆಗಳು ಸಮುದ್ರದಂತೆ ಆಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಆಚೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಯಿ ಲೇಔಟ್ನಲ್ಲೂ ರಸ್ತೆಯಲ್ಲಿ ಸಂಚಾರ ಮಾಡೋಕೆ ಬೋಟ್ ವ್ಯವಸ್ಥೆಯನ್ನೇ ಮಾಡಲಾಗಿತ್ತು. ಅದರಂತೆ ಕೊಂಚ ನೀರು ತಗ್ಗಿದ್ದು ಜನ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ಬೆಂಗಳೂರಿನ ಪರಿಸ್ಥಿತಿಯ ಬಗ್ಗೆ ಊಬರ್ ಕಂಪನಿ ಲೇವಡಿ ಮಾಡಿದೆ. ಬೆಂಗಳೂರಿಗೆ ಟೈಟಾನಿಕ್ ಬೋಟ್ನ ವ್ಯವಸ್ಥೆ ಇದೆ ಅನ್ನುವ ಫೋಟೋವನ್ನು ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದೆ. ಊಬರ್ ಸರ್ವಿಸ್ ಲಿಸ್ಟ್ನಲ್ಲಿ ಈ ಫೋಟೋ ಹಾಕಿದ್ದು 1 ನಿಮಿಷದಲ್ಲಿ ವೇಗವಾಗಿ ಟೈಟಾನಿಕ್ ಹಡಗು ಸೇವೆ ಸಿಗಲಿದೆ ಅಂತ ಬೆಂಗಳೂರಿನ ಸ್ಥಿತಿಯನ್ನು ಆಡ್ಕೊಂಡಿದ್ದಾರೆ. ಸದ್ಯ ಊಬರ್ ಲೇವಡಿ ಬಗ್ಗೆ ಬೆಂಗಳೂರಿನ ಜನ ಆಕ್ರೋಶ ಹೊರಹಾಕಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಸೇರಿದಂತೆ 17 ಆರೋಪಿಗಳಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು. ಇದನ್ನು ಪ್ರಶ್ನಿಸಿ ಆರೋಪಿಗಳ ವಿರುದ್ಧ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅದರಂತೆ ತನಿಖಾಧಿಕಾರಿಗಳು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಸಮ್ಮತಿಸಿತ್ತು. ದರ್ಶನ್ ಜಾಮೀನು ರದ್ದು ಮಾಡಬೇಕು ಎಂದು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದರು. ಈ ವಿಚಾರದಲ್ಲಿ ಕೋರ್ಟ್ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ. ಸದ್ಯ ಸುಪ್ರೀಂ ಕೋರ್ಟ್ಗೆ ಬೇಸಿಗೆ ರಜೆ ಇದೆ. ಜುಲೈ 14ಕ್ಕೆ ಬೇಸಿಗೆ ರಜೆ ಅಂತ್ಯವಾಗಲಿದೆ. ಇದಾದ ಬಳಿಕ ವಿಚಾರಣೆ ನಡೆಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲಿಯವರೆಗೆ ದರ್ಶನ್ ಹಾಗೂ ಇತರರು ಯಾವುದೇ ಚಿಂತೆ ಇಲ್ಲದೆ ಹೊರಗೆ ಓಡಾಡಿಕೊಂಡು ಇರಬಹುದಾಗಿದೆ. ವಿಚಾರಣೆ ದಿನಾಂಕ ಮುಂದಿನ ದಿನಗಳಲ್ಲಿ ಪ್ರಕಟ ಆಗಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹೆಚ್ಚುವರಿಯಾಗಿ 132 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಶೆಡ್ನಲ್ಲಿ ಪುನೀತ್ ಎಂಬಾತನ ಜೊತೆ ದರ್ಶನ್ ಫೋಟೋಗೆ ಪೋಸ್ ನೀಡಿದ್ದರು. ದರ್ಶನ್ ಬಂದಿರೋದು ಗೊತ್ತಾಗಬಾರದು ಅಂತ ವಿನಯ್ ಪುನೀತ್ ಮೊಬೈಲ್ನಲ್ಲಿ ಫೋಟೋವನ್ನು ಡಿಲೀಟ್ ಮಾಡಿದ್ದ. ಹೀಗಾಗಿ ಪುನೀತ್ ಮೊಬೈಲ್ ವಶಕ್ಕೆ ಪಡೆದು ತನಿಖಾಧಿಕಾರಿ ಎಫ್ಎಸ್ಎಲ್ಗೆ ಕಳುಹಿಸಿದ್ದರು. ಇದೀಗ ಎಫ್ಎಸ್ಎಲ್ನಿಂದ ಡಿಲೀಟ್ ಆಗಿದ್ದ ಫೋಟೋ, ಡೇಟಾ ಎಲ್ಲವೂ ರಿಟ್ರೀವ್ ಆಗಿ ಮ್ಯಾಚ್ ಆಗಿದೆ. ಅಲ್ಲದೆ ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಕಾರು, ಸೀಸ್ ಆಗಿದ್ದ ಮೊಬೈಲ್ಗಳನ್ನು ಬಿಡಿಸಿಕೊಂಡಿದ್ದಾರೆ. ಕಾರುಗಳು ಮತ್ತು ಮೊಬೈಲ್ ಬಿಡಿಸಿಕೊಂಡಿರೋದನ್ನ ಚಾರ್ಜ್ ಶೀಟ್ನಲ್ಲಿ ಸೇರಿಸಿರುವ ಪೊಲೀಸರು ಕೆಲ ಪೊಲೀಸರ ಸಾಕ್ಷಿಗಳನ್ನು ಸಹ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಬೇಲ್ ಪಡೆದು ಟೆನ್ಷನ್ ಫ್ರೀ ಆಗಿದ್ದ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ.